ಶಾಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತಂ ನಮಾಮ್ಯಹಂ. ನೀನು ಕಥ చెప్పనా? హరవని బుగ్గలుండవు, విమర్శించిన నోరు ఉండవు. ఇది రెండు లేవే ఉండదు. మన పని మనం చేసుకుంటూ పోవడమే. అర్థమైందా రాజా? ನಮಸ್ಕಾರ ಶ್ರೀಮಂತ. ಬ್ಲೂಟೂತ್ ಸಿಂಹದಿಂದ ಉಂಟು. ನಮಸ್ಕಾರ. ಬೀದಿಯ ಕೆಲಸಕ್ಕೆ ಹೋಗಬೇಕಾದ ಹಾಳು ಈ ಆಗರ್ಭನ ಮನೆಯಲ್ಲಿ ಕ್ಷತ್ರಿಯ ನಗರಕ್ಕೆ ಆಗಮನಿಸಿ ಬಂದಿರುವ ನನ್ನ ಕೆಲಸ. ಕಿಂಗನವಳು ಕಡೆ ಉಂಟಾಳು ಒಕ್ಕನಿ ತರುವಂತ ಕಿಂಗನಗಲ ಮಹತ್ವವಾದ ಕೆಲಸವಿದೆ ಶ್ರೀಮಂತರೇ. ಬಡವರ ಪಾಲಿಗೆ ಮೋಸದ ಬಲ ಬೀಸಿ ಪುಟಿನ ಮಂದಿರದ ಮಧ್ಯದಲ್ಲಿ ಅಧರ್ಮ ಎನ್ನುವ ಅಂತಸ್ತಿನ ಕೋಟೆಯನ್ನು ಒದಗಿಸಿಕೊಂಡು ಮೆರೆಯುವ ನಿಮ್ಮ ಮಧ್ಯದಲ್ಲಿ ಅಡಗಿಕೊಂಡಿರುವ ನನ್ನ ಆಸ್ತಿಯನ್ನು ಪಡೆಯುವುದು. ಲೆಕ್ಕವಿಲ್ಲದಷ್ಟಿದೆ ಈ ಕರ್ಮ ಭೂಮಂಡಲದ ಕಲಿಯುಗದಲ್ಲಿ. ಇಂಥದರಲ್ಲಿ ನಿನ್ನ ಆಸ್ತಿ ಪಡೆಯಬೇಕೆಂದು ಬಂದರೆ ನೀನು 10 ಜನ್ಮ ಸತ್ತುಟ್ಟಿ ಬಂದರು ಸಾಧ್ಯವಿಲ್ಲ. ತಿನ್ನಲು ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ನಿನಗೇಗೆ ಬೇಕೋ ಈ ಸಿಂಹದ ಜೊತೆ ಹೋರಾಡುವ ಕೆಲಸ. ಸಿಂಹದ ಜೊತೆ ಹೋರಾಡುವುದಕ್ಕೆ ಹಣ ಆಸ್ತಿ ಮುಖ್ಯವಲ್ಲ. ಧೈರ್ಯವಿದ್ದರೆ ನಿಮ್ಮಂತ 10 ಸಿಂಹಗಳನ್ನು ಗೆಲ್ಲಬಹುದು. ಆದರೆ ನನ್ನ ತಂದೆಗೆ ಸಂಚಿನ ಸುಳಿಸುತ್ತಿ ನನ್ನ ತಂದೆಯ ಹೆಸರಿಗೆ ಇರಬೇಕಾದ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಂಡಿರುವೆಯಲ್ಲ, ಅದನ್ನು ಸುಮ್ಮನೆ ಬಿಟ್ಟುಬಿಟ್ಟರೆ ಸರಿ. ಇಲ್ಲವೆಂದರೆ ನಮ್ಮಿಬ್ಬರ ನಡುವೆ ವೈರತ್ವದ ಸೇಡು ಪ್ರಾರಂಭಗೊಳ್ಳಬೇಕಾಗುತ್ತದೆ. ಎಚ್ಚರಿಕೆ. ಏನೋ ತಿಳಿದು ತಿನ್ನುವ ನಾಯಿ ನೀನು ನನಗೆ ಎದುರಾಗಿ ನಿಂತು ಮಾತನಾಡುವುದಕ್ಕೆ ಈ ಜಗತ್ತನ್ನೇ ಸೃಷ್ಟಿಸಿದ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲವೆಂದ ಮೇಲೆ ಯಕೋಚಿತ ನರಬಡವನ ಮಡಿಲಲ್ಲಿ ಜನ್ಮವೆತ್ತಿ ಬಂದಿರುವ ಬೀದಿಗೆ ಚೆಲ್ಲಿದ ಅನ್ನವನ್ನು ತಿಂದು ಬದುಕುವ ನಾಯಿ ನೀನು ನನಗೆ ಎಚ್ಚರಿಕೆಯ ಶಬ್ದವನ್ನು ಹೊಗಳಿದೆಯೇನೋ? ನಾನು ಯಾರು? ಈ ಹಳ್ಳಿಯ ಆಗರ್ಭ ಶ್ರೀಮಂತ, ಈ ಕಲಿಗದ ಕುಬೇರ. ವಂಡರ್ಫುಲ್. ಹೇ ರಾಜ, ಕಲಿಯುಗದ ಕುಬೇರನ ಪಟ್ಟ ಬೇರೆ ಬರೆಯುವುದು ಕಾರಣ ನಿನ್ನಲ್ಲ ಕಣಲ್ಲ, ಈ ನಮ್ಮ ಹಳ್ಳಿಯ ಬಡಜನ. ನಿಮ್ಮಂತ ಮೂರ್ಖ ಶ್ರೀಮಂತರನ್ನು ಕಷ್ಟ ಬಂದಾಗ ಕಾಪಾಡುವ ನಮ್ಮ ಪಾಲಿನ ದೇವರಿಂದ ನಂಬಿರುವುದು. ಅವರನ್ನು ಬಾಳಿಗೆ ಕರ್ಮ ಎನ್ನುವ ಹಗ್ಗವನ್ನು ನಡೆದು ಅಧರ್ಮ ಎನ್ನುವ ಕಗ್ಗಂಟಿನಿಂದ ಕಟ್ಟಿ ಅವರ ಆಸ್ತಿ ಮನೆಗಳನ್ನು ಎತ್ತಿ ಒಡೆದು ಎಂಜಲು ಹಲ್ಲಕ್ಕೆ ಆಸೆ ಬಿದ್ದು ನಾಯಿಯಂತೆ 10 ನೂಲಿಪುಗಳಿದೆಯೋ ಮೂರ್ಖ. ಎಲ್ಲೋ ನಾಗರಾಜ, ಈ ಕೆಂಗಟ್ಟ ಸಿಂಹದ ಮಧ್ಯದಲ್ಲಿ ನಿಂತು ಬಾಲ ಬಿಲ್ಲದ ನಾಯಿಯಂತೆ ಹೊಗಳಿ ಬಾಲ ಗೂಡಿಸಿಕೊಂಡು ಹೋಗುವುದಕ್ಕಿಂತ ಮುಂಚೆ ಒಂದು ದಾರಿಯನ್ನು ಹಿಡಿದು ಹೊರಟು ಹೋಗು. ಈ ನನ್ನ ಮನೆಯಿಂದ ಈ ರಾಕನ ದೇಹ
ನೆಚ್ಚಿನ ವಿಷ ತುಂಬಿಕೊಂಡಿರುವ ವಿಷ ಸರ್ಪ. ನಿಮ್ಮಂತ ವಿಷ ಸರ್ಪಗಳ ಬೆದರಿಕೆಯ ಮಾತುಗಳಿಗೆ ನಾನಲ್ಲ. ಮೇಲಾಗಿ ನೀಡಿನ ಜ್ವಾಲೆಯನ್ನು ಪ್ರಯೋಗಿಸಲು ನನಗಿಷ್ಟವಿಲ್ಲ. ನನಗೆ ಬೇಕಾಗಿರುವುದು ನನ್ನ ಆನಂದ. ಅದನ್ನು ಸುಮ್ಮನೆ ಬಿಟ್ಟುಕೊಟ್ಟರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಇಲ್ಲವೆಂದರೆ ಮತ್ತಷ್ಟು ಸೌದೆಯನ್ನಿಟ್ಟು ಮಗನ ಎತ್ತರಿಗೆ ಒಲಿಸಬೇಕು. ಈ ಎರಡರಲ್ಲಿ ಒಂದು ಮಾತು ಒಪ್ಪಿಕೊಳ್ಳಬಲ್ಲೆಯಾ? ಇಲ್ಲ ದರ್ಪದ ಜಂಬ ಕಚ್ಚಿಕೊಳ್ಳುವ ಸರ್ಪವು ನೀನಾದರೆ ನತ್ತಿ ಸೀಳುವ ರಣ ಹದ್ದು ನಾನಾಗಬೇಕಾಗುತ್ತದೆ. ನನ್ನ ಹಕ್ಕು